ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನದಪ್ಪ ಅಂತಂದ್ರೆ ಮೀನೆಣ್ಣೆ ಟಾನಿಕ್ ಬಗ್ಗೆ ತಿಳ್ಕೊಕ್ಕೆ ಪ್ರಯತ್ನ ಮಾಡ್ಯಾರ. ಇದು ಎದಕ್ಕೆ ಇವತ್ತು ಒಂದು ಕೃಷಿ ಒಳಗೆ ಸಾವಯವ ಕೃಷಿದ ಅವಶ್ಯಕತೆ ಭಾಳ ಅದ. ಎದಕ್ಕೆ ಒಂದೇದು ನಮ್ಮ ಮನುಷ್ಯರ ಆರೋಗ್ಯ ದೃಷ್ಟಿಯಿಂದ, ಯಾಕಂದ್ರೆ ರಾಸಾಯನಿಕ ಯುಕ್ತ ಏನು ಕೆಮಿಕಲ್ ಆಹಾರ ಉಳ್ಳಗತ್ತಿದೆವು, ಅದರಲ್ಲಿಂದ ರೋಗ ಹೊಂಟವ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಕಳೆನಾಶಕದಿಂದ ಕ್ಯಾನ್ಸರ್ ಎಂಬ ದೊಡ್ಡ ದೊಡ್ಡ ರೋಗಗಳು ಹೊಂಟವ. ಆಮೇಲೆ ಕೀಟನಾಶಕ ಹೊಡೆಯೋದ್ರಿಂದ ರೋಗಗಳು ಹೊಂಟವ. ಆಹಾರದಾಗ ಸತ್ವಗಳಿಲ್ಲ ಅಂಬೋದು ಎಲ್ಲರಿಗೂ ಗೊತ್ತದೆ. ಇದಕ್ಕೆ ಪರ್ಯಾಯ ವಸ್ತು ಏನು ಬೇಕು? ಈಗೇನದ ನಾವು ಸಾವಯವ ಕೃಷಿಯೊಳಗೆ ಯೂರಿಯಾ DAP ಒಂದು ಆರೋಗ್ಯ ದೃಷ್ಟಿಯಿಂದ ನಮಗದು ಸಾವಯವ ಕೃಷಿ ಮಾಡಬೇಕಾಗ್ಯದ. ಇನ್ನೊಂದು ಆರ್ಥಿಕ ದೃಷ್ಟಿಯಿಂದ ಸಾವಯವ ಕೃಷಿ ಮಾಡಬೇಕಾಗ್ಯದ. ಎದಕ್ಕಪ್ಪ ಅಂತಂದ್ರೆ ವರ್ಷಕ್ಕೆ ನಾವು 2 ಲಕ್ಷ ಕೋಟಿ ರೂಪಾಯಿ ಏನದ ಸರ್ಕಾರದ, ಕೇಂದ್ರ ಸರ್ಕಾರದ್ದು ಬರೀ ಯೂರಿಯಾ DAP ಮೇಲೆ ಸಹಾಯಧನ ಕೊಡೋಕೆ ಹೋಗ್ತದೆ. ಅಂದ್ರೆ ಅಷ್ಟು ರೊಕ್ಕ ನಾವೇನಾದ್ರು ಯೂರಿಯಾ DAP ಸಹಾಯಧನ ಕೊಡೋ ಬದಲಿ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಡೆವಲಪ್ಮೆಂಟಲ್ ವರ್ಕ್ ಸಿಗಾಯ್ತು, ಸಾಲಿ ಅಂತ್ರಿ, ಗುಡಿ ಅಂತ್ರಿ ಏನು ಕಟ್ಸೋಕೆ ಉಪಯೋಗ ಆಗ್ತದೆ. ಅದಕ್ಕೆ ನಾವೇನು 2 ಲಕ್ಷ ಕೋಟಿ ನಾವು ಉಳಿಸ್ಬೇಕಾಗಿತ್ತಂದ್ರೆ ಇವತ್ತಿನ ದಿವಸ ಯೂರಿಯಾ DAP ಆಲ್ಟರ್ನೇಟಿವ್ ನಾವು ಏನಾದ್ರು ತಯಾರು ಮಾಡ್ಕೋಬೇಕಾಗ್ತದೆ, ಪರ್ಯಾಯ ವಸ್ತು ತಯಾರು ಮಾಡ್ಕೋಬೇಕಾಗ್ತದೆ. ಸೊ ಅಂಥ ಪರಿಸ್ಥಿತಿ ಒಳಗೆ ನಮಗೆಂದ ಜೀವಾಮೃತ ಒಂದದ, ಗೋಕೃಪಾಮೃತ ಇನ್ನೊಂದದ, ಆಮೇಲೆ ಮೀನೆಣ್ಣೆ ಟಾನಿಕ್ ಅಂತೇಳಿ ಇದೊಂದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಹೆಂಗೆ ಮಾಡ್ಕೋಬೇಕು ನೋಡ್ರಿ, ನಿಮ್ಮ ಸುತ್ತಮುತ್ತ ನಮ್ದು ಹಳ್ಳಿ ಒಳಗೆ ಯಾವುದೇ ಒಂದು ತಾಲೂಕಾ ಪ್ಲೇಸ್ ಒಳಗಿನಿಂದ ಮೀನು ಮಾರ್ತಿರ್ತಾರೆ. ಸೊ ಆ ಮೀನು ಮಾರ್ಬೇಕಾದ್ರಿಂದ ಕಟ್ ಮಾಡಿ ಕಸ ಇರ್ತದಲ್ಲ, ಅದು ಒಕಾಟದಿರ್ತದೆ. ಸೊ ಅದು ಒಕಾಟ ಅಂತದ, ಅದ್ರೇನು ವೇಸ್ಟ್ ಅಂತ ಅಂದ್ಕೋತೀವಿ, ಅದನ್ನು ನಾವು ಮೀನೆಣ್ಣೆ ಟಾನಿಕ್ ಬಳಸ್ಕೋಬಹುದು. ಆಮೇಲೆ ಅದ್ರ ಜೊತೆಗೆ ಏನದ ಎಲ್ಲ ಸತ್ತಿ ಮೀನುಗಳು ಇರ್ತಾವೆ, ಹಳ್ಳ ದಂಡಿಗೆಲ್ಲ ಮೀನು ಮಾರೋರ ಬಲ್ಲಿ ಸತ್ತಿದ ಮೀನು ಇರ್ತಾವೆ, ಮತ್ತು ಹಳ್ಳಕ್ಕೆ ಬಿಡ್ತಿರ್ತಾರೆ ವೇಸ್ಟ್ ಅಂತ. ಸೊ ಅದಕ್ಕೆ ಅವು ತೊಗೊಂಡು ನಾವು ಮೀನೆಣ್ಣೆ ಟಾನಿಕ್ ಮಾಡ್ಕೋಬಹುದು. ಸೊ ಇಲ್ಲಿ ಏನದ 1 kg ಮೀನೆಣ್ಣೆದ ಕಸ ಮೀನು ಏನಿರ್ತದಲ್ಲ, 1 kg ಮೀನು ಅದೇ ಸಮ ಪ್ರಮಾಣದಾಗ ಬೆಲ್ಲ. ಈಗ 2 kg ಮೀನು ಇತ್ತಂದ್ರೆ 2 kg ಬೆಲ್ಲ, 10 kg ಮೀನು ಇತ್ತಂದ್ರೆ 10 kg ಬೆಲ್ಲ ನಾವು ತೊಗೊಂಡು ಕಲಿಸ್ಕೋಬೇಕು. ಸೊ ಮೀನು ಎಷ್ಟು ಸಣ್ಣ ಕಟ್ ಮಾಡ್ತೀವಲ್ಲ ಅಷ್ಟು ಜಲ್ದಿ ತಯಾರಾಗ್ತದೆ, ದೊಡ್ಡದಾದಷ್ಟು ತಡ ಆಗ್ತದೆ. ಸೊ ಅದು ಕಟ್ ಮಾಡ್ಕೋಬೇಕು, ಬೆಲ್ಲ ಪುಡಿ ಮಾಡ್ಕೋಬೇಕು, ಅವೆರಡೂ ಮಿಕ್ಸ್ ಮಾಡಿ ಒಂದು ಡಬ್ಬ್ಯಾಗ ಹಾಕಬೇಕು. ಈಗ 50 ಲೀಟ್ರ್ ಡಬ್ಬಿ ಇತ್ತು, 20 kg ಮಿಕ್ಸ್ ಮಾಡ್ಕೊಂಡು ನಾವು ತಯಾರು ಮಾಡ್ಕೋಬೋದು. 20 kg ತಯಾರು ಮಾಡಿ ಇಟ್ರಿಯಪ್ಪ ಅಂತಂದ್ರೆ ಅದರಿಂದ ದಿನ ಕಲಿಸಿ ಒಂದು ಮುಚ್ಚಳ ಮಾಡಬೇಕು. ನಾಯಿ ಅದೆಲ್ಲ ಸ್ವಲ್ಪ ಜಲ್ದಿ ಐತೆ, ಅದಕ್ಕೆ ತಿನ್ನೋಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾಯಿಗೆ ಅದ್ರಿಂದ ಪ್ರೊಟೆಕ್ಷನ್ ಆಗಂಗೆ ಆ ಬ್ಯಾರಲ್ ನಾವು ಚಲೋ ಇಡಬೇಕಾಗ್ತದೆ. ಆಮೇಲೆ ಡಬ್ಬಿ ಮುಚ್ಚಿ ಮ್ಯಾಕ್ ಕಲ್ಲು ಅದು ಇಟ್ಟೆ ಅಂದ್ರೆ ನಾಯಿಗಳು ಏನೂ ಮಾಡಂಗಿಲ್ಲ. ಸೊ ಇದು ಒಂದು 4-5 ದಿವಸ ಭಾಳ ಕೆಟ್ಟ ವಾಸನೆ ಬರ್ತಿರ್ತದೆ, ಒಂದು ವಾರ 15 ದಿವಸನೂ ಕೆಟ್ಟ ವಾಸನೆ ಬರ್ತಿರ್ತದೆ ಮೀನಿಂದು, ಸತ್ತು ಮೀನಿಂದು. ಸೊ ಅದಕ್ಕೆ ನಾವೇನದ ಅಂದ್ರೆ ಅದು ಮುಚ್ಚಿಟ್ಟಿರ್ತೀವಿ. ಆಮೇಲೆ 20-25 ದಿವಸನಾಗ ಯಾವಾಗ ಅದು ಕೊಳದು ಪಾಕಾಪ್ಲೆ ಆಗ್ತದೆ, ಪಾಕಾಪ್ಲೆ ಆದಾಗ ಅದು ಮೀನೆಣ್ಣೆದು ವಾಸನೆನೂ ಬರೋಂಗಿಲ್ಲ. ಸೊ ಇದು ಪಾಕಾದಪ್ಲೆ ಆಗಿರ್ತದೆ. ಇದು ರೆಡಿ ಆದಂಥ ಮೀನೆಣ್ಣೆ ಟಾನಿಕ್. ಸೊ ಇಲ್ಲಿ ಏನದ ಸಮ ಪ್ರಮಾಣದಾಗ ಬೆಲ್ಲ ಮತ್ತು ಮೀನು ಎರಡೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. 1 ತಿಂಗಳ 1.5 ತಿಂಗಳದಾಗ ಕೊಳೆತು ಪಾಕಾಪ್ಲೆ ಆಗ್ತದೆ, ಅದು ನಾವು ಮೀನೆಣ್ಣೆ ಟಾನಿಕ್. ಇದು ಬಳಸೋದು ಹೆಂಗೆ? 1 ಲೀಟ್ರ್ ನೀರಿಗೆ 3-4 ml ಹಾಕಿಸಲು ಇದು ಸ್ಪ್ರೇ ಮಾಡಬೇಕಾಗ್ತದೆ. ಭೂಮಿಗೆ ಕೊಡಬೇಕಾದ್ರೂ 3-4 ml ಹಾಕಿ ಭೂಮಿಗೆ ಕೊಡ್ಬೋದು. ಹೌದು, ಅದಕ್ಕೆ ಅಂದ್ರೆ 15 ಲೀಟ್ರ್ 20 ಲೀಟ್ರ್ ಸ್ಪ್ರೇಯರ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ 50-60 ml 175 ml ತನಕ ಹಾಕಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಆಮೇಲೆ ಇದರಲ್ಲಿಂದ ಏನೇನು ಕೆಲಸ ಮಾಡ್ತದೆ? ಇದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಕಾಯಿ ಹೆಚ್ಚಿಗಾಗಂಗೆ ಮಾಡ್ತದೆ, ಕಾಯಿ ಹೂವು ಉದುರಲ್ದಂಗೆ ನೋಡ್ಕೊತದ, ಕಾಯಿ ದಪ್ಪ ಆಗಂಗೆ ಮಾಡ್ತದೆ. ಈ ತೊಗರಿ ಒಳಗೆ ಕಾಳು ಹೆಚ್ಚಿಗಾಗ್ತವೆ, ಕಾಳು ದಪ್ಪ ಆಗ್ತದೆ. ಮೂಲಂಗಿ ಗ್ರೋತ್ ಹೆಚ್ಚಿಗಾಗ್ತದೆ. ಸೊ ಹಿಂಗೆ ಯಾವುದೇ ಒಂದು ಕ್ರಾಪ್ ಒಳಗೆ ಕಾಯಿ ಹೆಚ್ಚಿಗಾಗಿ ಕಾಯಿ ದಪ್ಪ ಆಗಂಗೆ ಮಾಡ್ತದೆ, ಕಾಳು ದಪ್ಪ ಆಗಂಗೆ ಮಾಡ್ತದೆ. ಸೊ ಹಿಂಗಾಗಿ ಇದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಇದರಲ್ಲಿಂದ ಇದು ಫ್ರೀದಾಗ ಬೆಲ್ಲ ಅಷ್ಟಿಗೆ ಖರ್ಚದ. ಆಮೇಲೆ ಸತ್ತಿ ಮೀನಂತೂ ಸಿಗ್ತದೆ, ವೇಸ್ಟ್ ಮೀನು ಸಿಗ್ತದೆ. ಹಂಗೆ ಖರೀದಿ ಮೀನು ತೊಗೊಂಡ್ರು 100-200 ರೂಪಾಯಿ kg ಮೀನು ಸಿಗ್ತಿರ್ತದೆ. ಸೊ ಹಿಂಗಾಗಿ ಇದು ಒಂದು ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಆಮೇಲೆ ಇನ್ನೂ ಒಂದು ಏನದಪ್ಪ ಅಂತಂದ್ರೆ ಇದು ನಾವು ಉಪಯೋಗ ಏನದಂತಂದ್ರೆ ಯಾವಾಗ ರೆಡಿಮೇಡ್ ಒಂದ್ಸಲ ಮಾಡಿಟ್ಟಿದ್ರೆ 6 ತಿಂಗಳ 1 ವರ್ಷ ತನಕ ಬಳಸ್ಕೋಬೋದು. 6 ತಿಂಗಳೊಳಗೆ ಬಳಸಿದ್ರೆ ಚಲೋ ರಿಸಲ್ಟ್ ಬರ್ತದೆ. ಸೊ ಒಂದು 25-30 ದಿವಸಕ್ಕೆ ಒಂದ್ಸಲ ಬೆಳೆ ನಾವು ಕೊಟ್ಕೋತ ಹೋದಾಗ ಇಳುವರಿ ಚೆನ್ನಾಗಿ ಬರ್ತದೆ. ಒಂದು ಬಾಳೆ ಒಳಗೆ ಮಾಡ್ಬೋದು, ಪಪ್ಪಾಯ ಒಳಗೆ ಬಳಸ್ಬೋದು, ಕಬ್ಬಿನಾಗ ಬಳಸಿದ್ದು ಉದಾಹರಣೆ ಅದ, ತೊಗರಿ ಒಳಗೆ ಬಳಸಿದ್ದು ಉದಾಹರಣೆ ಅದ, ಜೋಳ, ಮೆಣಸಿನಕಾಯಿ ಯಾವುದೇ ಒಂದು ಬೆಳೆ ಒಳಗೂ ಸೇಮ್ ಅದೇ 1 ಲೀಟ್ರ್ ನೀರಿಗೆ 3-4 ml ಹಾಕಿ ಸಿಂಪಡಣೆ ಮಾಡತ್ತಿರ್ತಾರೆ. ಸೊ ಹಿಂಗಾಗಿ ಎಲ್ಲರೂ ನಮ್ಮ ಸುತ್ತಮುತ್ತ ಇರೋಂಥ ಕಸ ಇರೋಂಥದ್ದು ಕಸ ಮಾಡಾರಿ. ಇದಕ್ಕೆ ನಾವು ತ್ಯಾಜ್ಯ ನಿರ್ವಹಣೆಗೂ ಸಹಾಯ ಮಾಡ್ದಂಗಾಯ್ತು, ನಮ್ಮ ಆರ್ಥಿಕ ದೃಷ್ಟಿಯಿಂದ ಒಳ್ಳೇದಾಯ್ತು. ಹಿಂಗಾಗಿ ರೈತರು ಇಂಥ ಸರಳ ವಿಧಾನ ನಮ್ಮ ಮನೆಯೊಳಗೆ ಎಲ್ಲರೂ ಗೊಬ್ಬರ ತಯಾರು ಮಾಡ್ಕೊಂಡು ಸಾವಯವ ಕೃಷಿ ಮಾಡಾರಿ. ಇದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ದೇಶದ ಆರೋಗ್ಯಕ್ಕೂ ಒಳ್ಳೆಯದು ಅಂತೇಳಿ ಎಲ್ಲರೂ ಮಾಡ್ಕೋತಿರತ್ತೆ ಅಂದ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.